ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನಗಳಿಗೆ ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ಖರಗ್ಪುರ ಕ್ಷೇತ್ರ ನಿರ್ದೇಶಕ ಸ್ಥಾನಕ್ಕೆ ಈ ಒಕ್ಕೂಟದ ಎಲ್ಲ ಹಿರಿಯ ನಾಯಕರು, ಶಾಸಕರು ಮತ್ತು ಹಾಲು ಉತ್ಪಾದಕರ ಸಲಹೆ ಮತ್ತು ಅವರ ಆದೇಶಕ್ಕೆ ಒಳಪಟ್ಟು ಪಕ್ಷದ ನಾಯಕರ ಸೂಚನೆ ಮೇರೆಗೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಅವರೆಲ್ಲರ ಸಹಕಾರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ ಎಲ್ಲರ ಸೇರಿ ಅವರೆಲ್ಲರ ಒಕ್ಕಲರ ತೀರ್ಮಾನದಂತೆ ಇವತ್ತು ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ತಾವು ಡೈರೆಕ್ಟರ್ ಪೋಸ್ಟ್ಗೆ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥ ಬಹಳಷ್ಟು ಕುತೂಹಲ ಮೂಡಿಸಿದೆ ಸರ್. ಇನ್ನು ಮುಂದೆ ತಾವು KMF ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಆ ಒಂದು ಸ್ಥಾನದಲ್ಲೂ ಕೂಡ ಉಳ್ದಿರಾ ಅನ್ನೋ ಒಂದು ಲೆಕ್ಕಾಚಾರಗಳು ಮಾಧ್ಯಮಗಳಲ್ಲಿ ಹೊರಗಡೆ ಸಾರ್ವಜನಿಕವಾಗಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತದೆ. ಆದ್ರೆ ಇವತ್ತು ವಿಶೇಷವಾಗಿ ಬೆಂಗಳೂರು ಒಕ್ಕೂಟಕ್ಕೆ ಸೇರುವಂತ ತಾಲೂಕುಗಳು, ಈ ಎಲ್ಲ ತಾಲೂಕುಗಳು ಕೂಡ ಬಹಳ ಪ್ರಮುಖವಾಗಿ ಹಾಲು ಉತ್ಪಾದನೆಯಲ್ಲಿ ಹೆಚ್ಚು ಕ್ಷೀರ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಸಾಕಷ್ಟು ಜನ ರೈತರು ಇದನ್ನೇ ನಂಬಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರೆ. ಹಾಲು ಮತ್ತು ರೇಷ್ಮೆ ನಮ್ಮ ರೈತರ ಜೀವನ, ಇವೆರಡಕ್ಕೂ ಕೂಡ ನ್ಯಾಯವನ್ನ ಕೊಡಿಸಬೇಕು ಅಂತಕ್ಕಂಥದ್ದು ನಮ್ಮ ಈ ಒಕ್ಕೂಟಕ್ಕೆ ಸೇರಿದಂತ ಎಲ್ಲ ನಾಯಕರುಗಳ ಒಟ್ಟಭಿಪ್ರಾಯ. ಆ ಒಟ್ಟಭಿಪ್ರಾಯದ ತೀರ್ಮಾನದಂತೆ ಇವತ್ತು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸರ್, ನೀವು ಈ ಕ್ಷೇತ್ರ ಖಾಲಿ ಇರೋದ್ರಿಂದ ಸರ್ ಈಗ ಯಾವ ತರ ಚರ್ಚೆಗಳಾಗ್ತಾ ಇದೆ ಅಂದ್ರೆ DK ಬ್ರದರ್ಸ್ ವರ್ಸಸ್ ದೇವೇಗೌಡರ ಫ್ಯಾಮಿಲಿ, ಆ ತರ ಚರ್ಚೆಗಳಾಗಿದೆ. ಇದು ಚರ್ಚೆ ಮಾಡೋರು ಯಾವ ರೀತಿ ಬೇಕಾದ್ರೂ ಚರ್ಚೆ ಮಾಡಬಹುದು. ನಮ್ಮ ಉದ್ದೇಶ ರೈತರ ಹಿತವನ್ನ ಕಾಪಾಡ್ತಕ್ಕಂಥದ್ದು, ಕ್ಷೀರ ಕ್ಷೇತ್ರದಲ್ಲಿ ಗಣನೀಯವಾದಂತ ಬದಲಾವಣೆಯನ್ನ ತರಬೇಕು ಅಂತಕ್ಕಂಥ ರೈತರ ಇಚ್ಛೆ ಏನಿದೆ, ಆ ಇಚ್ಛೆಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯ ಮತ್ತು ಆದೇಶ. ಅದನ್ನ ಪಾಲನೆ ಮಾಡಲಿಕ್ಕೆ ನಾನು ಬದ್ಧಾಗಿದ್ದೆ. ನಾವು ಬಯಸಿದ್ರೆ ನಿಮ್ಮ ಪಕ್ಷದಲ್ಲಿ ದೊಡ್ಡ ಸ್ಥಾನಗಳು ಸಿಗ್ತಾ ಇತ್ತು. KPCC ಅಧ್ಯಕ್ಷ ಸ್ಥಾನಕ್ಕೂ ಕೂಡ ತಮ್ಮ ಹೆಸರು ಬಹಳಷ್ಟು ಒಂದು ರೇಸ್ ನಲ್ಲಿ ದಿಢೀರಂತ ಈ ಕಡೆ ವಾಲಿದ್ದೀವಿ. ನಾನು ನಿನ್ನೆ ರಾತ್ರಿ ಸುಮಾರು 1:30-2 ಗಂಟೆವರೆಗೂ ಕೂಡ ನಮ್ಮೆಲ್ಲ ನಾಯಕರುಗಳಿಗೆ ನಾನು ಮನವಿ ಮಾಡಿದೆ. ನನಗೆ ಸದ್ಯಕ್ಕೆ ಏನು ಬೇಡ, ನಾನು ಈಗ ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪಕ್ಷದ ಜೊತೆ, ನಿಮ್ ಜೊತೆ, ಎಲ್ಲ ನಾಯಕರುಗಳ ಜೊತೆ, ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭಿವೃದ್ಧಿಯ ಜೊತೆ ನಾನು ಸಂಪೂರ್ಣವಾಗಿ ನಿಮ್ ಜೊತೆ ತೊಡಗಿಸ್ಕೊಂಡು ಕೆಲಸ ಮಾಡ್ತೇನೆ, ಯಾವುದು ಬೇಡ ಅಂತ ಹೇಳಿದೆ. ಆದ್ರೆ ಅವರೆಲ್ಲರ ಆಶಯ, ಅವರ ಒತ್ತಾಸೆ ಮತ್ತು ಪಕ್ಷದ ಅಧ್ಯಕ್ಷರು ಕೂಡ ಅವರೆಲ್ಲರೂ ಕೂಡ ಮನವಿ ಮಾಡಿದ್ರು. ಜೊತೆಗೆ DK ಶಿವಕುಮಾರ್ ಅವರು ಕೂಡ ಈ ಕ್ಷೇತ್ರದ ಒಂದು ಭಾಗ. ಸೊ ಎಲ್ಲ ಕೊನೆಗೆ ತೀರ್ಮಾನವನ್ನ ಮಾಡಿ ಅಂತಿಮವಾಗಿ ಅರ್ಜಿಯನ್ನ ಸಲ್ಲಿಸಿದ್ದೀವಿ. ಇದು ಯಾರ ವಿರುದ್ಧನೂ ಅಲ್ಲ, ಯಾರ ಪರನೂ ಅಲ್ಲ. ಇದು ರೈತರ ಬದುಕಿನ ಪ್ರಶ್ನೆ. ಈ ರೈತರ ಬದುಕಿಗೆ ಒಂದು ಕಾಯಕಲ್ಪವನ್ನ ಕೊಡಬೇಕಾಗಿರ್ತಕ್ಕಂಥದ್ದು. ಸುಮಾರು 17 ಲಕ್ಷ ಲೀಟರ್ ಹಾಲು, ಶೇಕಡ 30% ಹಾಲು ಉತ್ಪಾದನೆ ಈ ಭಾಗದಿಂದಾನೇ ಆಗ್ತಾ ಇರ್ತದೆ. ಬೆಂಗಳೂರು ಹಾಲು ಒಕ್ಕೂಟದಿಂದಾನೇ ಆಗ್ತಾ ಇರ್ತದೆ. ಸೊ ರಾಜ್ಯಕ್ಕೆ ಏನು ಹಾಲು ಉತ್ಪಾದನೆ ಆಗ್ತಾ ಇದೆ ಅದು 30% ಇಲ್ಲಿಂದಾನೇ ಆಗ್ತಾ ಇರೋದ್ರಿಂದ ಇದನ್ನ ಇನ್ನೂ ಹೆಚ್ಚು ಬೆಳವಣಿಗೆ ಮಾಡ್ಲಿಕ್ಕೆ ಅವಕಾಶಗಳಿದೆ. ರೈತರಿಗೆ ಒಳ್ಳೇದು ಮಾಡ್ಲಿಕ್ಕೆ ಅವಕಾಶಗಳಿದೆ.
ಅದರಿಂದ ನೀವು ಇದನ್ನ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಹೇಳ್ತಾರೆ. ನಾನು ಇದು ನಿರ್ದೇಶಕ ಸ್ಥಾನನ ದೊಡ್ಡದ ಅನ್ನೋದಕ್ಕಿಂತ ರೈತರ ಬದುಕಿಗೆ ಏನು ಬದಲಾವಣೆ ತರಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲ ನಾಯಕರು ಮತ್ತು ಸರ್ಕಾರದ ಜೊತೆ ಚರ್ಚೆ ಮಾಡಿ ನನ್ನ ಕೈಲಾದಂತ ಮಟ್ಟಿಗೆ ನಿರ್ದೇಶಕರಾಗಿ ನಾನು ಸಹಾಯ ಮಾಡಲಿಕ್ಕೆ ಬದ್ಧ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಸಿಎಂ ಅನ್ನೋ ವಿಷಯ ಸಾಕಷ್ಟು ಕಡೆ ಅವ್ರು ಒಂದ್ ಕಡೆ ಎಲ್ಲ ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ನಾಯಕರಿದ್ದಾರೆ, ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಹಾಗಾಗಿ ಮುಖ್ಯಮಂತ್ರಿ ವಿಚಾರ ಇಲ್ಲಿ ಚರ್ಚೆನಲ್ಲಿಲ್ಲ. ಇಲ್ಲಿರ್ತಕ್ಕಂಥದ್ದು ಕರ್ನಾಟಕದ ಜನರ ಆಶಯಗಳನ್ನ ಈಡೇರಿಸುವಂತ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನೇ. ಈಗಾಗಲೇ 2 ವರ್ಷ ಪೂರ್ಣಗೊಳಿಸಿದ್ದಾರೆ. 20ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾಗಿ 2 ವರ್ಷ ಸರ್ಕಾರ ಬಂದು 2 ವರ್ಷ ಆಗಿದೆ. ಸೊ ಹಾಗಾಗಿ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಈಡೇರಿಸಿದ್ದಾರೆ. ಅಭಿವೃದ್ಧಿಯ ಕಡೆ ಮುಖ ಮಾಡತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿ, ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಿದ್ದಾರೆ. ಇಲ್ಲಿ ಯಾರ ಬೆಂಬಲ ಯಾರ ಇದು ಇಲ್ಲ, ಪರ ವಿರೋಧ ಇಲ್ಲ. ಒಕ್ಕೂಟದ ಚುನಾವಣೆ ನಡೆದು ಚುನಾವಣೆಯ ಆಧಾರದ ಮೇಲೆ, ಮತದಾನದ ಆಧಾರದ ಮೇಲೆ. ಸೊ ಅದು ತೀರ್ಮಾನ ಮಾಡ್ತದೆ, ಯಾರು ಜಾಸ್ತಿ ಇದ್ದಾರೆ, JDS ಅವರಿದ್ದಾರ, ಬಿಜೆಪಿ ಬೆಂಬಲಿಗರಿದ್ದಾರ, ಅಥವಾ ಸಹಕಾರ ಕ್ಷೇತ್ರದಲ್ಲಿ ಪಕ್ಷ ಇಲ್ಲ, ವ್ಯಕ್ತಿ ಇಲ್ಲ. ಸಹಕಾರ ಕ್ಷೇತ್ರ ಒಂದು ವಿಶೇಷವಾದಂತ ಒಂದು ಕ್ಷೇತ್ರ, ಸೇವಾ ಮನೋಭಾವವನ್ನ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಕ್ಷೇತ್ರ. ಇದರಲ್ಲಿ ರಾಜಕೀಯ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಲ್ಲೂ ಕೂಡ ಈ ಒಂದು ಹಾಲಿನ ವ್ಯವಸ್ಥೆ ಇದೆ, ರೈತರ ಬದುಕಿಗೆ ಪೆಟ್ಟು ಕೊಡ್ತಕ್ಕಂಥದ್ದು ಇದರಲ್ಲಿ ರಾಜಕೀಯ ಎಂಟ್ರಿ ಆಗುತ್ತೆ. ಸೊ ಹಾಗಾಗಿ ಅದರ ಕಡೆ ರಾಜಕೀಯವನ್ನ ಬೆರೆಸದೆ ರೈತರ ಬದುಕಿಗೋಸ್ಕರ ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಟ್ಟದಲ್ಲಿ ನಾವೆಲ್ಲ ನಿರ್ದೇಶಕರು ಕೆಲಸ ಮಾಡ್ತೀವಿ. ಗೆದ್ದ ಮೇಲೆ ಪಕ್ಷಗಳು ಟೀಕೆ ಮಾಡಿದ್ರೆ ಅದಕ್ಕೆ ಗೌರವ ಬರುತ್ತೆ, ಅದಕ್ಕೆ ಹೆಚ್ಚು ಮಹತ್ವ ಬರುತ್ತೆ. ಅವರ ಎಲ್ಲ ಟೀಕೆಗಳನ್ನ, ಅವರ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಉತ್ತಮವಾದಂತ ಸುಂದರ ನಗರವನ್ನ ನಿರ್ಮಾಣ ಮಾಡಲಿಕ್ಕೆ ಅವರ ಸಲಹೆಗಳನ್ನು ಪಡೆದು ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.